ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಮಾರ್ನಿಂಗ್ ಟು ಈವ್ನಿಂಗ್ ಸ್ಪೆಷಲ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ರೊಟೀನಲ್ಲಿ ರೆಗ್ಯುಲರ್ ಆಗಿ ಮಾಡುವಂಥ ಕೆಲಸಗಳಲ್ಲದೆ ಸ್ವಲ್ಪ ಸ್ಪೆಷಲ್ ಆಗಿರುವಂತಹ ಡೇ ನಾನು ಯಾವ ರೀತಿ ಕೆಲಸಗಳನ್ನ ಮಾಡ್ಕೊಳ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಸ್ಪೆಷಲ್ ರೊಟೀನ್ ಜೊತೆಗೆ ಕೆಲವೊಂದು ಮಿಲ್ಲೆಟ್ಸ್ ರೆಸಿಪೀಸ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಅದೇ ಥರ ಮಲ್ಟಿಗ್ರೈನ್ ಆಟಾನ ಮನೆಯಲ್ಲೇ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಕೆಲವೊಂದು ಸವಿ ನೆನಪುಗಳು ತುಂಬ ಡಿಫ್ರೆಂಟ್ ಆಗಿರುವಂಥ ಗಾರ್ಡನಿಂಗ್ ಎಕ್ಸ್ಪೀರಿಯನ್ಸ್ನ ಕೂಡ ನೀವು ಒನ್ ಬೈ ಒನ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಹಾಗಾದರೆ ತಡ ಯಾಕೆ, ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲೋನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಮಿಲ್ಲೆಟ್ಸ್ನ ಉಪಯೋಗಿಸ್ಕೊಂಡು ಮಾಡಿರೋವಂಥದ್ದು. ಈಗಾಗಲೇ ಸ್ವಲ್ಪ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೆಸರು ಬೇಳೆನ ನಾನು ತುಪ್ಪದಲ್ಲಿ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಹುರಿದಿರೋಂಥ ಈ ಒಂದು ಹೆಸರು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲೇ ಮಿಲ್ಲೆಟ್ಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಲೆಟ್ಸ್ನ ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೆ. ನಿಮಗೆ ಟೈಮ್ ಇದ್ದರೆ 1 ಅವರ್ ಮಿಲ್ಲೆಟ್ಸ್ನ ನೆನೆಸಿ ಕೂಡ ಉಪಯೋಗಿಸ್ಕೊಳ್ಬೋದು. ಇಲ್ಲಿ ನೋಡ್ತಾ ಇರೋಂಥ ಮಿಲ್ಲೆಟ್ಸ್ ಹೆಸರು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ, ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ. ಇನ್ನು ನೀರು ಕ್ವಾಂಟಿಟಿ ಬರೋದಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಎಷ್ಟು ಮೆತ್ತಗೆ ಆದರೆ ಅಷ್ಟು ಮೆತ್ತಗೆ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಇದರಲ್ಲಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಇದರಲ್ಲೇ ಖಾರ ಸ್ವೀಟ್ ಎರಡೂ ಕೂಡ ಮಾಡ್ತೀರಾ ಅನ್ನೋದಾದರೆ ಉಪ್ಪನ್ನ ಸ್ಕಿಪ್ ಮಾಡಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ರಿಂದ 3 ವಿಷಲ್ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ. ಆದಷ್ಟು ಮಿಲ್ಲೆಟ್ಸ್ ಏನಿದೆ ಮೆತ್ತಗೆ ಬೆಂದಿರಬೇಕು. ಈಗ ಲಿಡ್ನ ನಾನು ಕ್ಲೋಸ್ ಮಾಡಿಬಿಟ್ಟು ಒಂದು 2 ರಿಂದ 3 ವಿಸಿಲ್ನ ಹೊಡೆಸ್ಕೊಳ್ತೀನಿ. ಕುಂಬಳಕಾಯಿಂದ ಸ್ವೀಟ್ ಮಾಡಿದ್ದೆ, ಅದಕ್ಕೋಸ್ಕರ ನಾನಿಲ್ಲಿ ಮಿಲ್ಲೆಟ್ಸ್ನ ಉಪಯೋಗಿಸ್ಕೊಂಡು ಸ್ವೀಟ್ ಮಾಡ್ತಾ ಇಲ್ಲ. ಇಲ್ಲಾಂದರೆ ನಾರ್ಮಲ್ ಆಗಿ ಪೊಂಗಲ್ ಯಾವ ರೀತಿ ಮಾಡ್ತೀವೋ ಅದೇ ಥರನೇ ನಾವು ಇದರಿಂದ ಪೊಂಗಲ್ ಕೂಡ ಮಾಡ್ಕೊಳ್ಬೋದು. ಇನ್ನು ಒಗ್ಗರಣೆಗೋಸ್ಕರ ಸ್ವಲ್ಪ ಜಿಂಜರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಮತ್ತು ಗೋಡಂಬಿನ ಈ ರೀತಿ ಸ್ಲೈಸಸ್ ಮಾಡಿ ಸಣ್ಣ ಸಣ್ಣದಾಗಿ ಮಾಡಿ ಕೂಡ ಹಾಕ್ಕೊಳ್ಬೋದು. ಒಗ್ಗರಣೆಗೋಸ್ಕರ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ತುಪ್ಪನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈ ಒಂದು ರೆಸಿಪಿಗೆ ತುಪ್ಪ ಕಂಪಲ್ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪದ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದರಲ್ಲೇ ಕಾಳು ಮೆಣಸನ್ನ ಹಾಕ್ಕೊಳ್ಬೇಕಾಗುತ್ತೆ. ನೀವು ಬೇಕಂದರೆ ಕಾಳು ಮೆಣಸಿನ ಪೌಡ್ರ್ ಕೂಡ ಉಪಯೋಗಿಸ್ಕೊಳ್ಬೋದು. ಬಟ್ ಆದಷ್ಟು ಫಸ್ಟಿಗೆ ಸ್ವಲ್ಪ ಕಾಳು ಮೆಣಸನ್ನ ಉಪಯೋಗಿಸ್ಕೊಂಡು ಆಮೇಲೆ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಜಿಂಜರ್ನ ಹಾಕ್ಕೊಂಡಿದ್ದೀನಿ, ಶುಂಠಿನ ಹಾಕ್ಕೊಂಡಿದ್ದೀನಿ. ಗೋಡಂಬಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲೇ ಸಾಸಿವೆ, ಜೀರಿಗೆ, ಇಂಗು 3 ಕೂಡ ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ. ಈಗ ನಾನು ಬಾಡಿಗೆ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಆಗಲೇ ಅರಿಶಿನ ಹಾಕಿದ್ದೀವಿ, ಆದರೂ ಬೇಕಂದರೆ ಸ್ವಲ್ಪ ಅರಿಶಿನ ಕೂಡ ಇಲ್ಲಿ ಹಾಕ್ಕೊಳ್ಬೋದು. ಕರ್ಬೇವಿದ್ರೆ ಫ್ರೆಶ್ ಆಗಿರುವಂಥ ಕರ್ಬೇವನ್ನ ಹಾಕ್ಕೊಂಡು ಒಗ್ಗರಣೆನ ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗತ್ತೆ. ಇಷ್ಟೇ ಇದಕ್ಕೆ ಬೇಕಾಗಿರುವಂಥದ್ದು. ಈಗ ನಾನು ಕುಕ್ಕರ್ನ ಲಿಡ್ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಇನ್ನೂ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಳ್ತೀರ ಅನ್ನೋದಾದರೆ ಬೇಯಿಸ್ಕೊಳ್ಬೋದು. ಈಗ ಈ ಒಂದು ಒಗ್ಗರಣೆಯಲ್ಲಿ ಬೇಯಿಸಿಟ್ಕೊಂಡಿರುವಂಥ ಹೆಸರುಬೇಳೆ ಮತ್ತು ಮಿಲ್ಲೆಟ್ಸ್ನ ಹಾಕ್ಕೊಳ್ಳೋದಷ್ಟೇ. ಈಗ ನೀವು ತಣ್ಣೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಪೊಂಗಲ್ ಅನ್ನೋದು ನೋಡಿಕೊಂಡು ಚೆಕ್ ಮಾಡ್ಕೊಳ್ಬೋದು. ನಾನಿಲ್ಲಿ ಖಾರ ಪೊಂಗಲ್ನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರುತ್ತೆ. ಇನ್ನು ನಾವು ಆಗಲೇ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೀವಿ. ರುಚಿ ನೋಡಿಕೊಂಡು ಈಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ಚೆನ್ನಾಗಿ ಕುದೀತಾ ಇರುತ್ತೆ. ನೋಡಿ, ಕುದೀತಾ ಇರಬೇಕಾದ್ರೆ ಸ್ಟವ್ನ ಆಫ್ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ಆದಷ್ಟು ನೀವು ಆಗಾಗ ಟರ್ನ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಅಂಟೋ ಚಾನ್ಸ್ ಇರುತ್ತೆ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಇಲ್ಲಿಗೆ ಈ ಒಂದು ರೆಸಿಪಿ ಅನ್ನೋದು ಮುಗೀತು. ಈಗ ಸರ್ವಿಂಗ್ ಟೈಮ್. ಇದನ್ನು ಡೈರೆಕ್ಟಾಗಿ ನೀವು ಸರ್ವ್ ಮಾಡ್ಬೋದು, ಅಥವಾ ಕೆಲವೊಬ್ಬರು ಇದ್ರ ಜೊತೆಗೆ ಮೊಸರನ್ನ ಕೂಡ ಸರ್ವ್ ಮಾಡ್ತಾರೆ. ನಾನಿಲ್ಲಿ ಉಪ್ಪಿನಕಾಯಿನ ಸರ್ವ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಸೈಡ್ಗಿಲ್ಲ ಅಂದರೂ ಕೂಡ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಮಳೆ ಬೀಳಬೇಕಾದ್ರೆ ಈ ರೀತಿ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಬಾಯಿಗೆ ತುಂಬ ರುಚಿ ಕೊಡುತ್ತೆ. ಹುಷಾರಿಲ್ದಿರೋರು ಕೂಡ ಈ ರೀತಿ ರೆಸಿಪಿನ ಟ್ರೈ ಮಾಡ್ಬೋದು. ಸೂಪರಾ? ಖಾಲಿ ಮಾಡಿಬಿಟ್ಟಾ? ನೀನೇ ಖಾಲಿ ಮಾಡ್ದ, ನಾನು ಖಾಲಿ ಮಾಡ್ದ? ನೀನೇ ಖಾಲಿ ಮಾಡ್ದ. ನೆಕ್ಸ್ಟ್ ಈಗ ಮಲ್ಟಿಗ್ರೈನ್ ಆಟಾ ಪೌಡರ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾರ್ಮಲಾಗಿ ನೀವು ಗೋಧಿ ಹಿಟ್ಟನ್ನ ಹೊರಗಡೆ ಶಾಪ್ಸೆಲ್ಲ ತೊಗೊಂಡು ಬರ್ತಾ ಇರ್ತೀರಲ್ವ, ಅದಕ್ಕಿಂತ ಹೆಲ್ತಿ ವರ್ಷನಲ್ಲಿ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇನ್ನು ಇದರಿಂದ ಚಪಾತಿ ಎಲ್ಲನೂ ಮಾಡೋದಾದರೆ ತುಂಬ ಟೇಸ್ಟಿಯಾಗಿರುತ್ತೆ.
ಸೊ ಹಾಗಾದರೆ ಈ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಏನೇನು ಬೇಕು ಅಂತ ಫಸ್ಟಿಗೆ ನೋಡ್ಕೊಂಬಿಡೋಣ. ಈಗ ನಾನು ಒಂದು ಅಗಲವಾಗಿರುವಂಥ ಪಾತ್ರೆನ ತಗೊಂಡು ಅದರಲ್ಲಿ 3 kg ಗೋಧಿನ ಹಾಕ್ಕೊಳ್ತಾ ಇದ್ದೀನಿ. ಆಟ ಪೌಡರ್ ಮಾಡಿಸೋದಕ್ಕೋಸ್ಕರ ಅಂತ ನೀವು ಚೆನ್ನಾಗಿರುವಂತಹ ಗೋಧಿನ ತೊಗೊಂಡ್ರೆ ಬೆಟರು. ಅಂಗಡಿಯಲ್ಲಿ ನಂಬರ್ 1 ಕ್ವಾಲಿಟಿ ಇರುವಂಥ ಗೋಧಿನ ಕೊಡಿ ಅಂದರೆ ಕೊಡ್ತಾರೆ. ನೋಡ್ತಾ ಇದ್ದೀರಲ್ವಾ, ಗೋಧಿನ ನಾನು 3 kg ತೊಗೊಂಡಿದ್ದೀನಿ. ಇದರಲ್ಲೇ 200 ಗ್ರಾಮ್ ಜೋಳ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೋಳದಲ್ಲಿ ಪ್ರೋಟೀನ್ ಅಂಶ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಬೋನ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಬ್ಲಡ್ ಶುಗರ್ ಲೆವೆಲ್ಸ್ನ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು. ಇದರಲ್ಲೇ 200 ಗ್ರಾಮ್ ಸೋಯಾಬೀನ್ನ ಕೂಡ ತೊಗೊಂಡಿದ್ದೀನಿ. ಇದು ಕೂಡ ಪ್ರೋಟೀನ್ ರಿಚ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಥರದ್ದು ಕೂಡ ಇದರಲ್ಲಿ ಇರುತ್ತೆ. ಇನ್ನು ನಾರ್ಮಲ್ ಆಗಿ ಕಾರ್ನ್ನ ತೊಗೊಂಡಿದ್ದೀನಿ. ಕಾರ್ನ್ ಈಸ್ ಎ ಫೈಬರ್ ರಿಚ್ ಫುಡ್ ಅಂತಲೇ ಹೇಳ್ಬೋದು. ವಿಟಮಿನ್ ಡಿ ಕೂಡ ಇರುತ್ತೆ. ಇದರಲ್ಲಿ ನಾನು ರಾಗಿ ಕೂಡ ಉಪಯೋಗಿಸ್ಕೊಂಡಿದ್ದೀನಿ. ಬಟ್ ರಾಗಿಯಲ್ಲಿ ಸಿಪ್ಪೆ ಎಲ್ಲ ಜಾಸ್ತಿ ಇರುತ್ತೆ ಅನ್ನೋದ್ರಿಂದ ಸೈಡ್ಗೆ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಕೂಡ ಈಗ ತೊಳೆದ್ಬಿಟ್ಟು ಒಂದು 3 ರಿಂದ 4 ಸರಿ ಒಣಗಾಕ್ಕೊಳ್ಬೇಕಾಗತ್ತೆ. ಇನ್ನು ನಾನು ತೊಗೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸಿಂದ ನಮ್ಮ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ಅದೆಲ್ಲ ಡೀಟೇಲ್ಸ್ ಹೇಳ್ತಾ ಹೋಗಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ನಾನು ಸ್ಕಿಪ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಯಾವುದರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದು ಡೀಟೇಲಾಗಿ ನೀವು ಅಲ್ಲಿ ನೋಡ್ಬೋದು. ಈಗ ನಾನು ಟೆರೇಸ್ ಮೇಲೇ ತೊಗೊಂಡು ಬಂದಿದ್ದೀನಿ. ಇದೆಲ್ಲದನ್ನು ಕೂಡ ನೀಟಾಗಿ ಒಂದು 3 ರಿಂದ 4 ಸರಿ ತೊಳ್ಕೊಳ್ತೀನಿ. ತೊಳೆದಿದ್ದಾದಮೇಲೆ ಈ ಒಂದು ನೀರನ್ನ ಚೆಲ್ದಿರ ಒಂದು ಕಡೆಗೆ ಇಟ್ಕೊಂಡು ಈ ಒಂದು ನೀರನ್ನ ಗಿಡಗಳಿಗೆ ಹಾಕ್ತೀನಿ. ಈ ರೀತಿ ಕಾಳು ತೊಳೆದಿರುವಂಥ ನೀರನ್ನ, ಬೇಳೆ ತೊಳೆದಿರುವಂಥ ನೀರನ್ನ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಿಗೆ ಒಳ್ಳೆ ಫರ್ಟಿಲೈಸರ್ ಆಗಿ ವರ್ಕ್ ಆಗುತ್ತೆ. ಒಂದು 3 ರಿಂದ 4 ಸರಿ ನೀಟಾಗಿ ತೊಳೆದಿದ್ದಾದಮೇಲೆ ಈಗ ತೆಳುವಾಗಿರುವಂಥ ಒಂದು ಬಟ್ಟೆ ಮೇಲೆ ನಾನು ಒಣಗಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕಾಳುಗಳನ್ನ, ಬೇಳೆಗಳನ್ನ ಅಥವಾ ರಾಗಿ ಇದನ್ನೆಲ್ಲ ಒಣಗಾಕೋದಕ್ಕೋಸ್ಕರ ಅಂತಲೇ ಒಂದು 2 ಬಟ್ಟೆನ ಇಟ್ಕೊಂಡಿದ್ದೀನಿ. ನಾನು ಒಣಗಾಕಿರುವಂಥ ದಿನ ಮೋಡ ಮತ್ತು ಗಾಳಿ ಎಲ್ಲ ಕೂಡ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಒಂದು ಅಗಲವಾಗಿರುವಂಥ ಅಮ್ಮನ ಸೀರೆ ತೊಗೊಂಡು ಬಂದು ಇದ್ರ ಮೇಲೆ ನಾನು ಒಣಗಾಕ್ಕೊಂಡಿದ್ದೀನಿ. ಧೂಳೆಲ್ಲ ಬೀಳ್ದಿರ ಇರಲಿ ಅನ್ನೋದ್ರಿಂದ ಅದೇ ಸೀರೆನ ಇನ್ನೊಂದು ಭಾಗ ಇದರ ಮೇಲೆ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಸುತ್ತಲೂ ಕಲ್ಲು ಮತ್ತು ಕೋಲ್ನ ಈ ರೀತಿಯಾಗಿ ಇಟ್ಟಿದ್ದೀನಿ. ಮೋಡ ಜಾಸ್ತಿ ಇರೋ ಕಾರಣ ಸರಿಯಾಗಿ ಒಣಗಲ್ಲ. ಗಾಳಿ ಕೂಡ ಇರೋದ್ರಿಂದ ಸ್ವಲ್ಪ ಬಿಸಿಲು ಕೂಡ ಕಡಿಮೆನೇ ಇರುತ್ತೆ. ಆದಷ್ಟು ಒಂದು 2 ರಿಂದ 3 ದಿನ ಚೆನ್ನಾಗಿ ಒಣಗಿದ ಆದಮೇಲೆ ಪೌಡರ್ ಮಾಡಿಸ್ಕೊಂಬರ್ಬೇಕಾಗತ್ತೆ. ನೋಡಿ, ನಾವು ನಾರ್ಮಲಾಗಿ ಶಾಪ್ಸಲ್ಲೆಲ್ಲ ತೊಗೊಳ್ತೀವಲ್ಲ, ಅದಕ್ಕಿಂತ ತುಂಬ ಹೆಲ್ತಿ ವರ್ಷನಲ್ಲಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಇದರಿಂದ ನಾವು ಸಾಫ್ಟಾಗಿರುವಂಥ ಚಪಾತಿ, ಪುಲ್ಕ ಕೂಡ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ನಾನು 4 kg ಹಿಟ್ಟನ್ನ ಹಾಕ್ಸ್ಕೊಂಡು ಬಂದಿದ್ದೀನಿ. ಇದನ್ನು ಕಲಸಿ ಕೂಡ ಇಟ್ಟಿದ್ದೀನಿ. ಚಪಾತಿ ತುಂಬ ಸಾಫ್ಟಾಗಿ ಬಂದಿತ್ತು. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಇದೆ ಅಂತ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ. ಇನ್ನು ಚಪಾತಿನ ಯಾವ ರೀತಿ ಮಾಡಿದ್ದೀನಿ ಅಂತೆಲ್ಲ ತೋರಿಸ್ತಾ ಹೋದರೆ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟು ಮಲ್ಟಿಗ್ರೈನ್ ಇಡ್ಲಿ, ದೋಸೆ, ಪಡ್ಡು ಬ್ಯಾಟರ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೋಸ್ಕರ ನಾನು ನೋಡ್ತಾ ಇದ್ದೀರಲ್ವ, ಇದರಲ್ಲೂ ಕೂಡ ನಾನು ಮಿಲ್ಲೆಟ್ಸ್ನೇ ಉಪಯೋಗಿಸ್ಕೊಂಡಿದ್ದೀನಿ. ನಾನು ತೊಗೊಂಡಿರೋಂಥ ಮಿಲ್ಲೆಟ್ಸ್ ಈ ರೀತಿಯಾಗಿದೆ. ನನಗೆ ಇದ್ರ ಹೆಸರೆಲ್ಲ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಆದಷ್ಟು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ಮಿಲ್ಲೆಟ್ಸ್ನ 1.5 ಗ್ಲಾಸ್ ತೊಗೊಂಡಿದ್ದೀನಿ. ಎಲ್ಲದಕ್ಕೂ ಕೂಡ ನಾನು ಇದೇ ಒಂದು ಗ್ಲಾಸಲ್ಲಿ ಮೆಜರ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಇದರಲ್ಲೇ ರೇಷನ್ ಅಕ್ಕಿ ಏನಿರುತ್ತೆ, ಈ ಒಂದು ರೇಷನ್ ಅಕ್ಕಿನ 2 ಗ್ಲಾಸ್ ತೊಗೊಂಡಿದ್ದೀನಿ. ಡೈರೆಕ್ಟಾಗಿ ನೀವು ಮಿಲ್ಲೆಟ್ಸಿಂದನೇ ಮಾಡ್ತೀರಾ ಅನ್ನೋದಾದರೆ ಬೇಸು ಸರಿಯಾಗಿ ಇಲ್ಲದೆ ಇರೋ ಕಾರಣ ದೋಸೆ ಎಲ್ಲ ಕೂಡ ಸರಿಯಾಗಿ ಎದ್ದೇಳಲ್ಲ. ಅದೇ ಗ್ಲಾಸಲ್ಲೇ 3 ಗ್ಲಾಸ್ ರಾಗಿನ ಕೂಡ ತೊಗೊಂಡಿದ್ದೀನಿ. ಈಗ ಟೋಟಲಾಗಿ 3 ಗ್ಲಾಸ್ ರಾಗಿ, 2 ಗ್ಲಾಸ್ ಅಕ್ಕಿ, 1.5 ಗ್ಲಾಸ್ ಮಿಲ್ಲೆಟ್ಸ್, 6.5 ಗ್ಲಾಸ್ ಆಗಿದೆ. ಈ 6.5 ಗ್ಲಾಸ್ಗೆ ನಾವು ಉದ್ದಿನಬೇಳೆನ ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ 1 ಗ್ಲಾಸ್ ನಾನು ಸಬ್ಬಕ್ಕಿನ ಹಾಕ್ಕೊಂಡಿದ್ದೀನಿ. ಅದೇ ಗ್ಲಾಸಲ್ಲೇ 1 ಗ್ಲಾಸ್ ಅವಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಪೇಪರ್ ಅವಲಕ್ಕಿ ತೊಗೊಳ್ತೀರಾ ಅನ್ನೋದಾದರೆ ನೀವು ಗ್ರೈಂಡರ್ಗೆ ಹಾಕೋದಕ್ಕಿಂತ ಮುಂಚೆನೇ ತೊಗೊಳ್ಬೋದು. ಇನ್ನು ಈ ಒಂದು ಬ್ಯಾಟರ್ನ ನಾನು ನಾರ್ಮಲಾಗಿ ಮಿಕ್ಸಿಯಿಂದನೇ ಹಾಕ್ಕೊಳ್ತಾ ಇರೋದ್ರಿಂದ ಇದರಲ್ಲೇ 1.5 ಗ್ಲಾಸ್ ಉದ್ದಿನ ಕಾಳನ್ನ ಕೂಡ ನೆನೆಸಿಟ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಉದ್ದಿನ ಕಾಳನ್ನ ಸಪ್ರೇಟಾಗಿ ನೆನೆ ಹಾಕ್ಕೊಳ್ಳಿ. ಇದರಲ್ಲಿ ನಾನು ಕಡಲೆಬೇಳೆನ ಕೂಡ ಒಂದು 2 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ತೊಳಿಬೇಕಾಗುತ್ತೆ. ರಾಗಿ ಮತ್ತು ಅವಲಕ್ಕಿ ಎಲ್ಲ ಉಪಯೋಗಿಸಿರೋದ್ರಿಂದ ಅದರ ಧೂಳು, ಸಿಪ್ಪೆ ಎಲ್ಲ ಜಾಸ್ತಿ ಇರುತ್ತೆ. ವಾಟರು ಫುಲ್ಲು ಕ್ಲಿಯರ್ ಆಗೋವರೆಗೂ ಒಂದು 5 ರಿಂದ 6 ಸತಿ ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ನೀವು ತೊಳ್ಕೊಳ್ಬೇಕಾಗತ್ತೆ. ಈ ರೀತಿ ನೀಟಾಗಿ ನಾನು ತೊಳೆದಿದ್ದಾದಮೇಲೆ ಟ್ರಾನ್ಸ್ಪರೆಂಟಾಗಿ ಇದೆ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಸ್ವಲ್ಪ ನಾನು ಜೀರಿಗೆ ಮತ್ತು ಮೆಂತ್ಯ ಕೂಡ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 8 ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡ್ತೀನಿ. ಬೆಳಗ್ಗೆನೇ ನಾನು ಇದನ್ನೆಲ್ಲ ಕೂಡ ನೆನೆ ಹಾಕ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ 9 ರಿಂದ 9:30 ಟೈಮಲ್ಲಿ ನೆನೆ ಹಾಕಿದ್ರೆ ಸಾಯಂಕಾಲ ಒಂದು 6-7 ಗಂಟೆ ಮಧ್ಯದಲ್ಲಿ ಇದನ್ನೆಲ್ಲ ಕೂಡ ನಾವು
ನೀಟಾಗಿ ಮಿಕ್ಸಿಗೆ ಹಾಕ್ಕೊಳ್ಬೋದು. ಈಗ ಆಲ್ಮೋಸ್ಟ್ 6 ಗಂಟೆ ಆಗಿದೆ. ಈಗ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಗ್ರೈಂಡರ್ಗೆ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಬೋದು, ಬಟ್ ರಾಗಿ ಎಲ್ಲ ಬೇಗನೆ ಗ್ರೈಂಡ್ ಆಗಲ್ಲ, ಅದಕ್ಕೋಸ್ಕರ ನಾನು ಮಿಕ್ಸಿಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಗ್ರೈಂಡರಲ್ಲಿ ಹಾಕ್ಕೊಳ್ತೀರ ಅನ್ನೋದಾದರೆ ಸ್ವಲ್ಪ ಲೇಟ್ ಪ್ರೊಸೆಸ್ ಅಂತಲೇ ಹೇಳ್ಬೋದು. ಎಲ್ಲದನ್ನ ಚೆನ್ನಾಗಿ ರುಬ್ಬಿ ಈ ರೀತಿ 2 ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದೀನಿ. 2 ಪಾತ್ರೆಯಲ್ಲೂ ನೋಡ್ತಾ ಇದ್ದೀರಲ್ಲ, ಅರ್ಧರ್ಧ ಭಾಗ ಮಾತ್ರನೇ ಹಾಕಿದ್ದೀನಿ. ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಚೆನ್ನಾಗಿ ಫರ್ಮೆಂಟ್ ಆಗಿ ಉಕ್ಕಿ ಕೂಡ ಬಂದುಬಿಟ್ಟಿತ್ತು. 2 ಮೇಲೂ ಕೂಡ ಲಿಡ್ನ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಇದರಿಂದನೇ ಮಲ್ಟಿಗ್ರೈನ್ ದೋಸೆ ಮತ್ತು ನಾರ್ಮಲಾಗಿ ಇಡ್ಲಿ ಎಲ್ಲ ಮಾಡ್ಕೊಳ್ತೀವಲ್ವ, ಇಡ್ಲಿ ಮಾಡ್ಬೋದು, ಪಡ್ಡು ಮಾಡ್ಬೋದು. ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು. ಇನ್ನು ರಾಗಿ ಮುದ್ದೆ ಯಾರೆಲ್ಲ ತಿನ್ನಲ್ಲ ಅಂದ್ಕೊಂಡಿರ್ತೀರೋ ಅವರು ಈ ರೀತಿಯಾಗಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಕೂಡ ಡೀಟೇಲಿಂಗ್ ನಾನು ದೋಸೆ ಇಡ್ಲಿ ಯಾವ ರೀತಿ ಮಾಡ್ತೀನಿ ಇದರಿಂದ ಅಂತ ನಿಮ್ಗೆ ಏನಾದರೂ ವಿಡಿಯೋ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮಲ್ಟಿಗ್ರೈನ್ ಆಟ ಇದೆ ಅಲ್ವಾ, ಅದರಿಂದ ಕೂಡ ಚಪಾತಿ ಎಲ್ಲನೂ ಡೈರೆಕ್ಟಾಗಿ ಮಾಡಿ ತೋರಿಸ್ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡ್ತೀನಿ ಬೇಕು ಅಂದರೆ. ಇನ್ನು ಮೆಣಸಿನ್ಕಾಯಿನ ನಾವು ಯೂಸ್ ಮಾಡಿದಾಗ ಒಣಮೆಣಸಿನ್ಕಾಯಿ ಬೀಜಗಳೆಲ್ಲ ಬಿಸಾಡ್ತಾ ಇರ್ತೀವಲ್ವ, ಅದನ್ನು ಒಂದು ಪಾಟಲ್ಲಿ ಹಾಕಿದ್ದೆ. ಅದರಿಂದ ಈ ರೀತಿಯಾಗಿ ಸಸಿಗಳೆಲ್ಲ ಬಂದಿದೆ. ಇದರಲ್ಲಿ ಕೆಲವೊಂದು ಸಸಿಗಳನ್ನ ನೈಬರ್ಸ್ಗೂ ಕೂಡ ಕೊಟ್ಟಿದ್ದೆ. ಇನ್ನು ಉಳಿದಿರುವಂಥ ಸಸಿಗಳನ್ನ ನಾನು ಯಾವುದ್ಯಾವುದು ದೊಡ್ಡದಾಗಿತ್ತೋ ಅದನ್ನು ಒಂದು ಪಾಟಲ್ಲಿ ನೆಡೋಣ ಅನ್ನೋದ್ರಿಂದ ತೊಗೊಂಡು ಬಂದಿದ್ದೀನಿ. ಯಾವುದು ಪಾಟ್ ಖಾಲಿ ಆಗಿದೆಯೋ ಅದನ್ನು ಈ ರೀತಿಯಾಗಿ ಮಣ್ಣನ್ನು ಲೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೇ ಸ್ವಲ್ಪ ಅರಿಶಿಣದ ಕೊಂಬು ಕೂಡ ಇತ್ತು, ಅದನ್ನು ಕೂಡ ಒಂದು ಸೈಡ್ಗೆ ಇಟ್ಕೊಂಡು ಇನ್ನೊಂದು ಕಡೆಗೆ ನಾನು ಈಗ ತೊಗೊಂಡು ಬಂದಿದ್ದೀನಲ್ವ ಹಸಿಮೆಣಸಿನ್ಕಾಯಿ ಗಿಡಗಳು, ಈ ಒಂದು ಗಿಡಗಳನ್ನ ನೆಡ್ತಾ ಇದ್ದೀನಿ. ಈ ರೀತಿ ಈ ಗಿಡಗಳು ಸ್ವಲ್ಪ ಗಾಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸೊಕ್ಕದಂಗೆ ಆಗಿದೆ. ಬಟ್ ನೆಕ್ಸ್ಟ್ ಡೇಗೆ ತುಂಬ ಫ್ರೆಶ್ ಆಗಿತ್ತು. ಆ ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಈ ಒಂದು ವೀಡಿಯೋಸ್ನ ಕೂಡ ಆ್ಯಡ್ ಮಾಡ್ತಾ ಹೋಗ್ತೀನಿ. 2 ಪಾಟಲ್ಲಿ ನಾನು ಗಿಡಗಳನ್ನ ನೆಟ್ಕೊಂಡಿದ್ದೀನಿ. ನೆಕ್ಸ್ಟು ಸವಿನೆನಪು. ನಿಮಗೂ ಕೂಡ ಈ ರೀತಿಯಾಗಿರುವಂಥ ಸವಿನೆನಪು ಏನಾದರೂ ಇದ್ದರೆ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. 90s ಕಿಡ್ಸ್ಗೆ ಇದೆಲ್ಲ ಕೂಡ ನೆನಪಿದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು. ನಾವು ಚೈಲ್ಡ್ಹುಡ್ಡಲ್ಲಿದ್ದಾಗ ಈ ರೀತಿ ಕಾಶಿ ಕಾಯಿಗಳನ್ನ ಚೆನ್ನಾಗಿ ಕಿತ್ಕೊಂಡು ತಿಂತಾ ಇದ್ವಿ. ಬಾಯಲ್ಲಿ ಉಣ್ಣಾಗಿದ್ರೂ ಕೂಡ ಇದೆಲ್ಲ ಕೂಡ ಮಾಯ ಆಗುತ್ತೆ. ಈ ಒಂದು ಸೊಪ್ಪನ್ನ ಅಡುಗೆ ಕೂಡ ಉಪಯೋಗಿಸ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವ, ಬರೀ ಕಾಯ ಇದೆ. ಇದನ್ನು ಮಕ್ಕಳಿಗೆ ಕೊಡೋಣ ಅನ್ನೋದ್ರಿಂದ ತೆಗೆದಿಟ್ಟಿದ್ದೀನಿ. ನೆಕ್ಸ್ಟು ಶಂಕು ಹೂಗಳು. ಈಗ ಸೀಸನ್ ಆಗಿರೋದ್ರಿಂದ ಶಂಕು ಹೂಗಳು ಜಾಸ್ತಿ ಬಿಡ್ತಾ ಇದೆ ಅಲ್ವಾ. ಇದೇ ಶಂಕು ಹೂಗಳನ್ನ ಅಂದರೆ ಒಣಗಿರೋಂಥ ಶಂಕು ಹೂಗಳನ್ನ ನೀವು ಮಾರ್ಕೆಟಲ್ಲಿ ತೊಗೊಳ್ಳೋದಾದರೆ 100 ಗ್ರಾಮ್ಗೆ 200ರಿಂದ 300 ರೂಪಾಯಿವರೆಗೂ ಪೇ ಮಾಡಬೇಕಾಗತ್ತೆ. ಬಟ್ ಈಗ ಸೀಸನ್ ಆಗಿರೋ ಕಾರಣ ಇವನ್ನ ಕರೆಕ್ಟಾಗಿ ಇಟ್ಕೊಳೋದಾದರೆ ಇದನ್ನು ಪೂಜೆಗೂ ಉಪಯೋಗಿಸ್ಕೊಳ್ಬೋದು, ಟೀ ಮಾಡೋಕ್ಕೂ ಉಪಯೋಗಿಸ್ಕೊಳ್ಬೋದು. ಅಥವಾ ಜಾಸ್ತಿ ಬಿಟ್ಟಾಗ ನೀವು ಒಣಗಿಸ್ಕೊಂಡು ನೀವು ಯಾವಾಗ ಬೇಕು ಅಂದರೆ ಆವಾಗ ನೀವು ಇದನ್ನು ಡಿಟಾಕ್ಸ್ ವಾಟರಲ್ಲೆಲ್ಲ ಕೂಡ ಉಪಯೋಗಿಸ್ಕೊಳ್ಬೋದು. ಇನ್ನು ನಾನು ಈ ರೀತಿಯಾಗಿ ಪೂಜೆ ಕೂಡ ಇಟ್ಟಿದ್ದೀನಲ್ವ, ಕೆಲವೊಂದು ಸಾರಿ ನಾನು ಪೂಜೆಗೆ ಇಟ್ಟಿರೋಂಥ ಹೂಗಳನ್ನೇ ತೆಗೆದು ಈ ರೀತಿಯಾಗಿ ಒಣಗಿಸಿ ಇಟ್ಕೊಳ್ತಾ ಇರ್ತೀನಿ. ಅಥವಾ ಈ ರೀತಿ ಡೈರೆಕ್ಟಾಗಿ ಪೂಜೆಗೆ ಇಟ್ಟಿರುವಂಥ ಹೂಗಳನ್ನ ನೆಕ್ಸ್ಟ್ ಡೇ ತೆಗಿಬೇಕಾದ್ರೆ ಬಿಸಾಡ್ದಿರ ಒಂದು ಕಡೆ ಇಡ್ತಾ ಇರ್ತೀನಿ. ನೆಕ್ಸ್ಟು ನಾನು ರೀಸೆಂಟಾಗಿ ಸೊಪ್ಪೆಲ್ಲ ಕೂಡ ಹಾರ್ವೆಸ್ಟ್ ಮಾಡಿದ್ದೆ. ಅಲ್ಲಲ್ಲಿ ಒಂದೊಂದು ಬಿಟ್ಟಿದ್ದೆ. ನೋಡ್ತಾ ಇದ್ದೀರಲ್ವ, ಮಳೆ ಕೂಡ ಚೆನ್ನಾಗಿರೋ ಕಾರಣ ಈ ಒಂದು ಬೀಜಗಳು ಕೂಡ ಚೆನ್ನಾಗಿ ಬಂದ್ಬಿಟ್ಟಿದೆ. ಒಂದೊಂದು ಗಿಡದಲ್ಲಿ ಸುಮಾರು ಬೀಜ ಅನ್ನೋದು ಆಗಿದೆ. ಈಗ ಇದನ್ನು ಕೂಡ ಕಟ್ ಮಾಡಿಬಿಟ್ಟು ಒಂದು ಬಾಸ್ಕೆಟಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಈ ಒಂದು ಟಬ್ಬಲ್ಲಿ ಹಾಕಿ ಇಟ್ಟರೆ ಒಣಗಿದ್ದಾದಮೇಲೆ ಸೊಪ್ಪಿನ ಬೀಜನ ನಾವು ಮನೆಯಲ್ಲೇ ತಯಾರಿ ಮಾಡ್ಕೊಳ್ಬೋದು. ಇನ್ನು ಸೊಪ್ಪಿನ ಬೀಜ ಒಂದು ಸಾರಿ ತೊಗೊಂಡು ಬಂದು ತುಂಬ ದಿನಗಳವರೆಗೂ ಉಪಯೋಗಿಸೋಕ್ಕೆ ಆಗಲ್ಲ ಅಲ್ವಾ. ಸೊ ಆಗಾಗ ಈ ರೀತಿ ಫ್ರೆಶ್ ಆಗಿ ನಾವೇ ಮನೆಯಲ್ಲಿ ಗಿಡಗಳಿಂದ ಬೀಜನ ತಯಾರಿ ಮಾಡಿಕೊಂಡ್ರೆ ತುಂಬ ದಿನಗಳವರೆಗೂ ಇಟ್ಕೊಳ್ಬೋದು. ಮತ್ತು ಬೇಕು ಅಂದಾಗ ಯೂಸ್ ಮಾಡಿದಾಗ ಈ ಒಂದು ಸೊಪ್ಪು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ಒಂದು ಟಬ್ಬಲ್ಲಿ ಹಾಕಿಬಿಟ್ಟು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಬ್ಲ್ಯಾಕ್ ಕಲರ್ ಎಲ್ಲ ಏನು ಕಾಣಿಸ್ತಾ ಇದೆ, ಇದೆಲ್ಲ ಕೂಡ ಸೊಪ್ಪಿನ ಬೀಜನೇ. ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಮಾತ್ರ ಈ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಮಳೆ ಬೀಳ್ತಾ ಇರೋ ಕಾರಣ ನಾನು ಒಂದು ಸೈಡ್ಗೆ ಇಟ್ಬಿಟ್ಟಿದ್ದೀನಿ, ಯಾವಾಗ ಬೇಕಂದರೆ ಅವಾಗ ಒಣಗ್ಕೊಳ್ಳಿ ಅನ್ನೋದ್ರಿಂದ. ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಒಂದು ಸೊಪ್ಪು ನಿಮಗೆ ಗೊತ್ತಾ, ನಾವು ಸಣ್ಣ ಮಕ್ಕಳಿರ್ಬೇಕಾದ್ರೆ ನಮ್ಮಮ್ಮ ಎಲ್ಲ ರೀತಿಯಾಗಿರುವಂಥ ಸೊಪ್ಪನ್ನ ತಂದು ಸಾಂಬಾರು ಮಾಡ್ತಾಯಿದ್ರು, ತುಂಬ ಟೇಸ್ಟಿಯಾಗಿರ್ತಿತ್ತು. ಬಟ್ ಈಗ ಗಿಡಗಳಲ್ಲಿ ಕಳೆ ಅನ್ನೋ ರೀತಿಯಲ್ಲಿ ಈ ಒಂದು ಸೊಪ್ಪೆಲ್ಲ ಕೂಡ ಆಗಿತ್ತು. ಈ ಸೊಪ್ಪನ್ನ ಕೂಡ ನಾನು ಅಡುಗೆಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಮಸೊಪ್ಪು ಮಾಡ್ತಾ ಇರೋದ್ರಿಂದ ಎಲ್ಲ ರೀತಿಯಾಗಿರುವಂಥ ಸೊಪ್ಪುಗಳನ್ನ ಮಿಕ್ಸ್ ಮಾಡಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವ, ಈ ಸೊಪ್ಪಿನ ಹೆಸರು ನಿಮ್ಗೆ ಗೊತ್ತಿದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ಈ ಸೊಪ್ಪನ್ನ ನೀವು ಕೂಡ ಅಡುಗೆಗೆ ಉಪಯೋಗಿಸ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ. ಈ ಸೊಪ್ಪು ನಮ್ಮ ಈ ಒಂದು ಸೇವಂತಿಗೆ ಗಿಡಗಳಲ್ಲಿ ಬಿಟ್ಟಿತ್ತು. ರೀಸೆಂಟಾಗಿ ನಮ್ಮ ಕಸಿನ್ ಮನೆಯಿಂದ ಈ ಒಂದು ಸೇವಂತಿಗೆ ಗಿಡಗಳನ್ನ ತೊಗೊಂಡು ಬಂದು ನೆಟ್ಟಿದ್ದೆ. ಇದರಲ್ಲಿರುವಂಥ ಸೊಪ್ಪನ್ನ ಕೂಡ ಕಿತ್ಕೊಂಡಿದ್ದೀನಿ. ಇನ್ನು ಅಲ್ಲಲ್ಲಿ ಮಿಕ್ಸ್ಡ್ ಸೊಪ್ಪೆಲ್ಲ ಇರುತ್ತೆ ಅಲ್ವಾ, ಇದು ನೋಡಿ ನಾಟಿ ಪಾಲಕು. ನಾರ್ಮಲಾಗಿ ಪಾಲಕ್ ತೊಗೊಳ್ತೀವಲ್ವ, ಇದು ನಾಟಿ ವರ್ಷನು. ಈ ರೀತಿ ಕಟ್ ಮಾಡಿದಾಗ ಹಾಲು ಕೂಡ ಇದರಲ್ಲಿ ಬರುತ್ತೆ. ಇದನ್ನು ಕೂಡ ನಾನು ಸೈಡಲ್ಲೆಲ್ಲ ಕೂಡ ಮುರಿದು ಈ ರೀತಿ ಅಡುಗೆಗೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದೇ ಪಾಲಕ್ಕಿನ ಗಿಡ ನೋಡಿ, ಬೀಜ ಆಗಬೇಕು ಅಂದರೆ ಈ ರೀತಿ ಬಿಟ್ಬಿಟ್ರೆ ವೈಟ್ ಕಲರ್ ಫ್ಲವರ್ ಬರುತ್ತೆ, ಅದರಲ್ಲಿ ಬೀಜ ಆಗುತ್ತೆ. ಇನ್ನು ಒಂದೆರಡು ಅಲಸಂದಿಕಾಯಿ ಕೂಡ ಆಗಿದೆ, ಅದನ್ನು ಕೂಡ ಕಿತ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ರೀತಿಯಾಗಿರುವಂಥ ಸೊಪ್ಪುಗಳನ್ನ ಬಳಸ್ಕೊಂಡು ಮಾಡಿರುವಂಥ ಅಡುಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹೆಲ್ತ್ ವೈಸ್ ಕೂಡ ತುಂಬ ಒಳ್ಳೆಯದು. ಟೆರೇಸಲ್ಲಿ ಯಾವ್ಯಾವ ಸೊಪ್ಪಿದೆಯೋ ಎಲ್ಲದನ್ನು ಕೂಡ ಕಿತ್ಕೊಂಡಿದ್ದೀನಿ. ನೆಕ್ಸ್ಟು ಟ್ರಿಮ್ಮಿಂಗ್ ಸೆಕ್ಷನ್. ಇದು ದೊಡ್ಡ ಪತ್ರೆ ಗಿಡ, ಸ್ವಲ್ಪ ಇದ್ರ ಮೇಲೆ ಡಾರ್ಕ್ ಮಾರ್ಕ್ಸ್ ಕೂಡ ಹಾಕ್ತಾ ಇದೆ. ಇನ್ನು ಗಿಡ ತುಂಬ ಜಾಸ್ತಿ ಬೆಳೆದಿರೋದ್ರಿಂದ ಇದನ್ನು ಟ್ರಿಮ್ ಮಾಡ್ತಾ ಇದ್ದೀನಿ. ಟ್ರಿಮ್ ಮಾಡಿದ ಒಂದು ತಿಂಗಳಲ್ಲೇ ಚೆನ್ನಾಗಿ ಬೆಳೆದ್ಬಿಡುತ್ತೆ ಈ ಒಂದು ಗಿಡ. ಈ ಎಲೆಗಳನ್ನ ನೀವು ಬಿಸಾಡ್ದಿರ ಒಣಗಿಸಿ ಪೌಡರ್ ಮಾಡಿ ಕೂಡ ಇಟ್ಕೊಳ್ಬೋದು. ಅಡುಗೆಯಲ್ಲೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು, ಅಥವಾ ಇದರಿಂದ ಬಜ್ಜಿ ಕೂಡ ಮಾಡ್ಕೊಳ್ಬೋದು. ಇನ್ನು ಇದನ್ನು ಒಣಗಿಸಿರೋಂತಹ ಪೌಡರ್ ಏನಿರುತ್ತೆ, ಅಂದರೆ ಎಲೆಗಳನ್ನ ಒಣಗಿಸಿ ಮಾಡಿರೋಂಥ ಪೌಡರ್ ಮಾರ್ಕೆಟ್ಸಲ್ಲಿ ಕೂಡ ಸಿಗುತ್ತೆ. ಬಟ್ ಈಗ ನಾನು ಒಣಗಿಸ್ತಾ ಇಲ್ಲ ಬಿಡಿ, ಅದರ ಮೇಲೆ ಮಾರ್ಕ್ಸ್ ಎಲ್ಲ ಆಗಿರೋ ಕಾರಣ. ನೆಕ್ಸ್ಟು ರೀಸೆಂಟಾಗಿ ನಾನು ಶೇರ್ ಮಾಡಿದ್ದೆ ನಮ್ಮ ನಿಂಬೆಹಣ್ಣಿನ ಗಿಡದಲ್ಲಿ ನಿಂಬೆಹಣ್ಣು ಯಾವ ರೀತಿ ಬಿಟ್ಟಿದೆ ಅಂತ. ಬಟ್ ಈಗ ನಿಂಬೆಹಣ್ಣೆಲ್ಲ ಕೂಡ ತೆಗೆದಿದ್ದು ಆದಮೇಲೆ ಗಿಡನ ಟ್ರಿಮ್ ಮಾಡ್ತಾ ಇದ್ದೀನಿ. ಟ್ರಿಮ್ ಮಾಡಿಲ್ಲ ಅಂದರೆ ಮತ್ತೆ ಹೊಸ ಚಿಗುರು ಅನ್ನೋದು ಬರಲ್ಲ. ಹೊಸ ಚಿಗುರು ಬಂದರೆ ಮಾತ್ರ ನಿಂಬೆ ಹಣ್ಣುಗಳು ಬಿಡುತ್ತೆ. ಎಲ್ಲದನ್ನ ಟ್ರಿಮ್ ಮಾಡಿದ್ಮೇಲೆ ಆಗಲೇ ನಾನು ಮಲ್ಟಿಗ್ರೈನ್ ಆಟಾಗೋಸ್ಕರ ಮತ್ತು ದೋಸೆ ಇಡ್ಲಿ ಬ್ಯಾಟರ್ಗೋಸ್ಕರ ಅಕ್ಕಿ ಎಲ್ಲ ಕೂಡ ನೀಟಾಗಿ ತೊಳೆದಿದ್ದೆ ಅಲ್ವಾ, ಎಲ್ಲದನ್ನು ಕೂಡ ರಾಗಿ ಎಲ್ಲನ ಆ ಒಂದು ನೀರನ್ನ ಸೈಡಲ್ಲೇ ಇಟ್ಕೊಂಡಿದ್ದೆ. ಅದನ್ನು ಈಗ ಗಿಡಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ನೀರನ್ನ ಒಂದಿನ ಪೂರ್ತಿ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಕೂಡ ಗಿಡಗಳಿಗೆ ನೀವು ಹಾಕ್ಕೊಳ್ಬೋದು. ಈ ರೀತಿ ಗಿಡಗಳಿಗೆ ನಾವು ಈ ಒಂದು ನೀರನ್ನ ಹಾಕೋದ್ರಿಂದ ಹೂಗಳು ಚೆನ್ನಾಗೇ ಬಿಡುತ್ತೆ. ಇನ್ನು ಹಣ್ಣು ಎಲ್ಲ ಬಿಡುವಂಥ ಗಿಡಗಳಾದರೂ ಕೂಡ ಹೂವು, ಹಣ್ಣು, ಮೊಗ್ಗು ಎಲ್ಲ ಕೂಡ ಚೆನ್ನಾಗೇ ಆಗುತ್ತೆ. ಗಿಡಗಳು ಸೊಂಪಾಗಿ ಬೆಳೆಯುತ್ತೆ. ಮನೆ ಒಳಗಡೆ ಕೂಡ ಕೆಲವೊಂದು ಇಂಡೋರ್ ಪ್ಲಾಂಟ್ಸ್ನ ಇಟ್ಕೊಂಡಿದ್ದೆ. ಬಟ್ ಇಲ್ಲಿ ಸ್ಟಡಿ ಯೂನಿಟ್ ಹತ್ರ ಇಟ್ಟಿರುವಂಥ ಇಂಡೋರ್ ಪ್ಲಾಂಟ್, ಇದರಲ್ಲಿ ನೀರು ಹಾಕಿದ ಕೂಡಲೇ ಇಮ್ಮಿಡಿಯೇಟಾಗಿ ಕೆಳಗಡೆ ಬಂದುಬಿಡ್ತಿತ್ತು. ಆದಷ್ಟು ಗಿಡಗಳನ್ನ ನೀರಲ್ಲಿ ಬೆಳೆಸ್ಕೊಂಡ್ರೆ ಬೆಟರ್ ಏನೋ. ಕೆಲವೊಂದು ಸರಿ ಮಣ್ಣು ಸರಿ ಇಲ್ಲ ಅನ್ನೋದಾದರೆ ನೀರು ಹಾಕಿದ್ರೆ ಕೆಳಗಡೆ ಬಂದುಬಿಡುತ್ತೆ, ನೀರು ಸರಿಯಾಗಿ ಹಾಕಿಲ್ಲ ಅಂದರೆ ಗಿಡ ಸೊಕ್ಕೋಗ್ಬಿಡುತ್ತೆ. ಸೊ ಮಣ್ಣನ್ನ ಚೇಂಜ್ ಮಾಡೋಣ ಅನ್ನೋದ್ರಿಂದ ಈ ಒಂದು ಗಿಡನ ತೊಗೊಂಡು ಬಂದಿದ್ದೀನಿ. ಇದು ಮನಿ ಪ್ಲಾಂಟು. ನಾನು ತುಂಬ ದಿನಗಳಿಂದ ಮನೆಯಲ್ಲೇ ಗಿಡಗಳನ್ನ ಬೆಳೆಸ್ತಾ ಇದ್ದೀನಲ್ವ, ನೀರಲ್ಲಿ ಸ್ವಲ್ಪ ದಿನ ಇಟ್ಟಾದಮೇಲೆ ಆ ಗಿಡಗಳನ್ನ ಈ ರೀತಿ ಮಣ್ಣಲ್ಲಿ ಹಾಕ್ತಾ ಇರ್ತೀನಿ. ಈಗ ಮಣ್ಣನ್ನ ಸ್ವಲ್ಪ ಮಿಕ್ಸ್ ಮಾಡಿ ಮರಳು ಜೊತೆಗೆ ಅದೇ ಪಾಟಲ್ಲೇ ಈ ಗಿಡನ ಆ ಕಡೆ ಈ ಕಡೆ ಬೇರೆಲ್ಲ ಕೂಡ ಸರಿ ಮಾಡಿಕೊಂಡು ನೆಟ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ಇಮ್ಮಿಡಿಯೇಟಾಗಿ ನೀರು ಕೂಡ ಹಾಕ್ಕೊಳ್ಬೇಕು. ಬಟ್ ಇನ್ನೂ ಕೆಲವೊಂದು ಗಿಡಗಳನ್ನ ನಾನು ಪ್ರೊಪಗೇಟ್ ಮಾಡ್ತಾ ಇರೋದ್ರಿಂದ ಇದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ. ಮನೆಯಲ್ಲಿ ಕೆಲವೊಂದು ಸರಿ ಜಾರ್ಸ್ ಎಲ್ಲ ಏನಿರುತ್ತೆ, ಈ ರೀತಿ ಜಾಡಿಗಳೆಲ್ಲ ಇದ್ದಾಗ ಕ್ಯಾಪ್ ಎಲ್ಲನೂ ಹೋಗ್ಬಿಟ್ಟಿರುತ್ತೆ, ಅಥವಾ ಈ ಜಾಡಿನೇ ಎಲ್ಲಾದರೂ ಒಂದು ಕಡೆ ಕ್ರ್ಯಾಕ್ ಆಗಿರುತ್ತೆ. ಆ ರೀತಿ ಜಾಡಿಗಳನ್ನ ಬಿಸಾಡ್ದಿರ ಈ ರೀತಿ ಗಿಡಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಬೋದು. ಯಾವುದಾದ್ರು ಪುಟ್ಟದಾಗಿರುವಂಥ ಪ್ಲಾಸ್ಟಿಕ್ ಪಾಟಲ್ಲೇ ನೀವು ಗಿಡನ ಇಟ್ಬಿಟ್ಟು ಡೈರೆಕ್ಟಾಗಿ ಆ ಒಂದು ಜಾಡಿಯಲ್ಲೇ ಇಟ್ಕೊಳ್ಬೋದು, ಅಥವಾ ಜಾಡಿಯಲ್ಲೇ ಈ ರೀತಿ ಮಣ್ಣನ್ನು ತುಂಬಿಸ್ಬಿಟ್ಟು ಕೂಡ ಗಿಡನ ನೆಟ್ಕೊಳ್ಬೋದು. ನಾನು ಇದರಲ್ಲಿ ಜಿಜಿ ಪ್ಲ್ಯಾಂಟ್ನ ಬೆಳೆಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಫಸ್ಟಿಗೆ ಮಣ್ಣನ್ನು ಹಾಕ್ಬಿಟ್ಟು ಈ ಒಂದು ಪ್ಲ್ಯಾಂಟ್ನ ಈ ರೀತಿಯಾಗಿ ನೆಟ್ಕೊಳ್ತಾ ಇದ್ದೀನಿ. ಇಂಡೋರ್ ಪ್ಲಾಂಟ್ಗೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಇದು ಕೂಡ ಒಂದು ರೀತಿಯಾಗಿರುವಂಥ ಮನಿ ಪ್ಲಾಂಟೇ. ಇದರಲ್ಲಿ ಕೆಲವೊಂದು ಕಟ್ಟಿಂಗ್ಸ್ನ ನಾನು ಲಾಸ್ಟ್ ಟೈಮ್ ಕಟ್ ಮಾಡಿ ನೀರಲ್ಲೇ ಹಾಕಿದ್ದೆ, ಒಂದು 6 ಕಟ್ಟಿಂಗ್ಸ್ನ. ಬಟ್ ಇದರಲ್ಲಿ ಒಂದು 3 ಕಟ್ಟಿಂಗ್ಸ್ನ ನಾನು ನಮ್ಮ ನೈಬರ್ಗೂ ಕೂಡ ಕೊಟ್ಟೆ. ಅವರು ಕೂಡ ಕೇಳ್ತಾ ಇದ್ದಿದ್ದರಿಂದ ನೈಬರ್ಸ್ಗೆ ಕೊಡಬೇಕಾದ್ರೆ ಡೈರೆಕ್ಟಾಗಿ ಈ ಗಿಡಗಳನ್ನ ಕೊಡ್ದಿರಾ ಕಾಫಿ ಕಪ್ಸು, ಮಗ್ಸ್ ಎಲ್ಲ ಏನಾದ್ರು ಒಡೆದೋಗಿದ್ರೆ ಈ ರೀತಿಯಾಗಿರುವಂಥ ಮಗ್ಸಲ್ಲಿ ನೀವು ಗಿಡಗಳನ್ನ ನೆಟ್ಟುಬಿಟ್ಟು ಕೊಟ್ಟರೆ ಅವ್ರಿಗೂ ಕೂಡ ತುಂಬ ಖುಷಿಯಿಂದ ಈಸ್ಕೊಳ್ತಾರೆ, ಕ್ಯೂಟಾಗಿ ಕೂಡ ಇರುತ್ತೆ. ಇನ್ನು ಉಳಿದಿರೋಂಥ ಕೆಲವೊಂದು ಕಟ್ಟಿಂಗ್ಸ್ ಏನಿದೆ ಅದನ್ನು ನಾನೀಗ ನೆಡ್ತಾ ಇದ್ದೀನಿ. ಈ ಒಂದು ಗಿಡನ ನಾನು ಮಾರ್ಕೆಟಲ್ಲಿ ತೊಗೊಂಬರ್ಬೇಕಾದ್ರೆ ಆಲ್ಮೋಸ್ಟ್ 150 ರುಪೀಸ್ ಏನೋ ಪೇ ಮಾಡಿದ್ದೆ. ಬಟ್ ಈಗ ನೋಡಿದ್ರಲ್ವ, ಒಂದೇ ಗಿಡದಿಂದ ಸುಮಾರು ಗಿಡಗಳನ್ನ ನಾವು ಬೆಳೆಸ್ಕೊಳ್ಬೋದು. ಈ ಕಟ್ಟಿಂಗ್ಸಲ್ಲಿ ಚೆನ್ನಾಗಿ ಬೇರು ಬಂದಿರೋ ಕಾರಣ ಮಣ್ಣಲ್ಲಿ ಹಾಕ್ತಾ ಇದ್ದೀನಿ. ಇದೇ ಥರನೇ ನಾನು ಮನಿ ಪ್ಲಾಂಟ್ಸ್ನ ಕೂಡ ನೀರಲ್ಲಿ ಹಾಕಿ ಬೇರು ಬಂದಮೇಲೆ ಈ ರೀತಿ ಮಣ್ಣಲ್ಲಿ ಹಾಕಿದ್ದೆ. ನೋಡ್ತಾ ಇದ್ದೀರಲ್ವ, ತುಂಬ ಬುಷಿಯಾಗಿ ಚೆನ್ನಾಗಿ ಗ್ರೋ ಆಗಿದೆ. ಬಟ್ ಇಲ್ಲಿ ಸ್ವಲ್ಪ ಯೆಲ್ಲೋಯಿಶಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದರಲ್ಲಿ ಕಟ್ಟಿಂಗ್ಸ್ ಏನಿದೆ ನೀರಲ್ಲಿ ಹಾಕಿದ್ದೆ, ಚೆನ್ನಾಗಿ ಬಂದಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಟ್ರೈ ಮಾಡಬೇಕು. ನಿಮ್ಮನೇಲೂ ಕೂಡ ನೀವೇ ಮನೇಲಿ ಈ ರೀತಿ ಗಿಡಗಳನ್ನ ಪ್ರೊಪಗೇಟ್ ಮಾಡ್ತೀರಾ ಇಲ್ವಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ಈ ರೀತಿ ಗಿಡಗಳನ್ನ ನೋಡಿದಾಗ ತುಂಬ ಖುಷಿ ಆಗುತ್ತೆ. ನೆಕ್ಸ್ಟು ನಮ್ಮ ಮನೆ ಹತ್ರನೇ ಎಂಟ್ರಿ ವೇಲಿರುವಂಥ ಒಂದು ಕಾರ್ನರ್ಗೆ ಎಲ್ಲ ಗಿಡಗಳನ್ನೂ ಇಟ್ಕೊಂಡಿದ್ದೆ. ಅಲ್ಲಿ ಸ್ವಲ್ಪ ನೀರೆಲ್ಲನೂ ಹಾಕಬೇಕಾದ್ರೆ ಮಣ್ಣೆಲ್ಲ ಹೊರಗಡೆ ಬಂದಿತ್ತು. ಸೊ ಕ್ಲೀನ್ ಮಾಡೋಣ ಅನ್ನೋದ್ರಿಂದ ಎಲ್ಲದನ್ನು ತೆಗೆದು ಒಂದ್ಸರಿ ನೀಟಾಗಿ ಕಸ ಹೊಡೆದು ಮತ್ತೆ ಆ ಗಿಡಗಳನ್ನ ಅಲ್ಲಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಒಣಗಿರುವಂಥ ಎಲೆಗಳನ್ನೆಲ್ಲ ಕೂಡ ತೆಗೆದ್ಬಿಟ್ಟು ಗಾರ್ಡನಿಂಗ್ ಮಾಡೋರಿಗೆ ಮೋಟಿವೇಶ್ನಲ್ ಆಗಿರುತ್ತೆ ಅನ್ನೋದ್ರಿಂದ ಈ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಈವ್ನಿಂಗ್ ಆಗಿದೆ, ಆಲ್ಮೋಸ್ಟ್ 5:30 ಏನೋ ಆಗಿರಬೇಕು. ಈ ಟೈಮಲ್ಲಿ ನಾನು ಮಿಲ್ಗೆ ಕಳಿಸೋದು ಇತ್ತಲ್ವ ಮಲ್ಟಿಗ್ರೈನ್ ಆಟ, ಅದನ್ನು ಕೂಡ ಮಿಲ್ಗೆ ಹಾಕ್ಸ್ಕೊಂಬರೋಕ್ಕೆ ಕೊಟ್ಟಿದ್ದೀನಿ. ಈಗ ನಾನು ಫಸ್ಟಿಗೆ ಟೆರೇಸ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬೇಸಿಗೆ ಕಾಲ ಆದರೆ ಟೆರೇಸ್ನ ವಾರಕ್ಕೊಂದ್ಸರಿ ನೀಟಾಗಿ ತೊಳಿತಾ ಇರ್ತೀವಿ. ಬಟ್ ಮಳೆಗಾಲ ಆಗಿರೋದ್ರಿಂದ ಡೇ ಬೈ ಡೇ ಮಳೆ ಬೀಳ್ತಾನೇ ಇರುತ್ತೆ. ಇನ್ನು ಗಿಡಗಳು ಕೂಡ ಇಟ್ಕೊಂಡಿರೋದ್ರಿಂದ ಮಣ್ಣು ಅನ್ನೋದು ಕೆಳಗಡೆ ಬೀಳ್ತಾ ಇರುತ್ತೆ, ಎಲೆಗಳು ಕೂಡ ಬೀಳ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದು 2 ರಿಂದ 3 ದಿನಕ್ಕೆ ಒಂದ್ಸರಿ ನಾನು ಈ ರೀತಿ ಕಸ ಎಲ್ಲ ಕೂಡ ನೀಟಾಗಿ ಗುಡಿಸ್ಕೊಂಡು ಆ ಎಲೆಗಳು ಮಣ್ಣು ಎಲ್ಲ ಕೂಡ ಒಂದು ಪಾಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮಳೆ ಎಲ್ಲ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಧೂಳಿಗಿಂತ ಜಾಸ್ತಿ ಈ ರೀತಿ ಎಲೆಗಳೆಲ್ಲ ಬಿದ್ದಿರುತ್ತೆ. ಇದನ್ನು ಸರಿಯಾಗಿ ನಾವು ಕ್ಲೀನ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಮಳೆ ನೀರಿನ ಜೊತೆಗೇ ಎಲೆಗಳು ಮಣ್ಣು ಎಲ್ಲ ಹೋಗಿ ಪೈಪ್ ಎಲ್ಲ ಕೂಡ ಬ್ಲಾಕ್ ಆಗೋ ಚಾನ್ಸ್ ಇರುತ್ತೆ. ನೋಡ್ತಾ ಇದ್ದೀರಲ್ವ, ಮೋಡ ಎಲ್ಲ ಕೂಡ ಆಗಿದೆ. ಈ ರೀತಿ ಕಸ ಎಲ್ಲ ನೀಟಾಗಿ ಹೊಡೆದ್ರೆ ಇಲ್ಲಿ ನೀರು ಬಿದ್ದರೂ ಕೂಡ ಮಳೆ ಬಿದ್ದರೂ ಕೂಡ ಟೆರೆಸ್ ಅನ್ನೋದು ನೀಟಾಗಿರುತ್ತೆ, ಪೈಪ್ಸು ಕೂಡ ಬ್ಲಾಕ್ ಆಗ್ದಿರ ಇರುತ್ತೆ. ಐ ಹೋಪ್ ಈ ಐಡಿಯಾಸ್ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಮೋಟಿವೇಶ್ನಲ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮಲ್ಲಿ ಕೆಲವೊಬ್ರು ಕೇಳ್ತಿದ್ರಿ ಮಿಲ್ಲೆಟ್ಸ್ ರೆಸಿಪೀಸ್ ತೋರಿಸಿ ಅಂತ, ಸೊ ಅದಕ್ಕೋಸ್ಕರ ಆ್ಯಡ್ ಮಾಡಿದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.